ನಿರಾಕಾರ ಗುರು ಗುರುರೇ ನಿರ್ಗುಣ ಗುರು ಸೃಷ್ಟಿಕಾರ ಗುರು ವಿಶ್ವಂಬರ ಗುರುವಿನ ವೀಣ ನರ ನಾರಾಯಣ ಗುರು ಚರಿತಾಸೇಖರ ಪಾರಾಯಣ. ಎಲ್ಲ ಸ್ವಾಮಿ ಸಮರ್ಥ ಭಕ್ತಾದಿಗಳಿಗೂ ನಿಮ್ಮನೆ ಹುಡುಗ ಸಂತೋಷ್ ಪತಂಗಿ ಮಾಡುವ ನಮಸ್ಕಾರಗಳು. ವೀಕ್ಷಕರೇ, ನಾನು ಇವತ್ತು ಹೇಳ ಹೊರಟ ವಿಚಾರ ಸುಮಾರು 2 ವರ್ಷದ ಹಿಂದೆ ನಾನು ಒಂದು ಕಾರ್ಯಕ್ರಮಕ್ಕೆ ಹೋಗಿರ್ತೀನಿ. ಬೆಲ್ಲದ ಭಾಗ್ಯವಾಡಿ ಅನ್ನೋ ಒಂದು ಊರಿಗೆ. ಸೊ ಅವರು ನನಗೆ ಒಂದು ಹ್ಯಾಂಡ್ ಪೇಂಟಿಂಗ್ನ ಒಂದು ಫೋಟೋಗ್ರಾಫಿ ಬರೆದು ಕೊಟ್ಟಿರ್ತಾರೆ. ಅದನ್ನು ಇಸ್ಕೊಂಬರಕ್ಕೆ ಹೋಗಿರ್ತೀನಿ. ಸೊ ಅವ್ರ ಮನೆಯಲ್ಲಿ ಹೋಮ ಪೂಜೆ, ಸೊ ಆ ಒಂದು ಕಾರ್ಯಕ್ರಮ ಅವರು ಹಮ್ಮಿಕೊಂಡಿರ್ತಾರೆ. ಸೊ ಇವತ್ತಿನಷ್ಟು ಆ ಟೈಮ್ದಲ್ಲಿ ಡೆವಲಪ್ಮೆಂಟ್ ಇರಲಿಲ್ಲ. ಸೊ ಆ ಮಟ್ಟಕ್ಕೆ ನನಗೆ ಸಕ್ಸಸ್ಫುಲ್ಲು ಅನ್ನೋದು ಸ್ವಲ್ಪ ಕಷ್ಟ ಇತ್ತು ಆ ಟೈಮಲ್ಲಿ. ಆವಾಗ ಒಬ್ರಿಗೆ ಏನು ಮಾಡ್ತೀನಿ, ನಾನು ತುಂಬ ಫೋನ್ ಮಾಡಿ 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 ಟಾರ್ಚರ್ ಮಾಡ್ತಾ ಇರ್ತಾರೆ ಅವರು. ನಾನು ಇಲ್ಲ, ಸೊ ನಿಮ್ಗೆ ಒಳ್ಳೆಯದಾಗುತ್ತೆ ಅಂಥೇಳಿ ನಾನು ಭಸ್ಮ ಕೊಡ್ತೀನಿ ಅವರಿಗೆ. ಭಸ್ಮ ಕೊಟ್ಟಾಗ ಏನಾಗುತ್ತೆ, ಅವ್ರ ಯಜಮಾನರು ಹೆವಿ ಡ್ರಿಂಕ್ಸ್ ಮಾಡ್ತಾ ಇರ್ತಾರೆ. ಅದು ಯಾವ ಮಟ್ಟಕ್ಕೆ ಅಂದರೆ ಬೆಳಗ್ಗೆ 10 ಗಂಟೆಗೆ ಸ್ಟಾರ್ಟ್ ಮಾಡಿದ್ರೆ ರಾತ್ರಿ 12 ಗಂಟೆಗೇ ಡ್ರಿಂಕ್ಸ್ ಮಾಡಿಕೊಂಡು ಮನೆಗೆ ಬರೋದು. ಈ ಥರ ಅವ್ರದ್ದು ಡೈಲಿ ರೊಟೀನ್ ಅದು. ಇದು ಏನಾಗ್ಬಿಡುತ್ತೆ, ಅವ್ರಿಗೆ ಭಕ್ತಾದಿಗಳ ಹೆಸರು ಹೇಳೋದು ಬೇಡ, ಇವು ಚೆನ್ನಾಗಿರಲ್ಲ, ಬೇಡ. ಇವ್ರಿಗೆ ಏನಾಗೋಗ್ಬಿಡುತ್ತೆ, ಅವರು ಧರ್ಮಪತ್ನಿಯವ್ರಿಗೆ ಸಾಕು ಬೇಕು ಅನ್ನೋ ಮಟ್ಟಕ್ಕೆ ಜೀವನ ಸಾಕಾಗೋಗ್ಬಿಡುತ್ತೆ ಅವ್ರಿಗೆ. ಇವರು ಆ ಭಸ್ಮ ತಗೋತಾರೆ. ಪಾಪ ತುಂಬ ಅಂದರೆ ಅದ್ಭುತ ಸೇವೆ ಮಾಡಿದ್ರು ಅವರು. ಪಾಪ ನನ್ನ ಕೈಯಲ್ಲಿ ಎಷ್ಟು ನನಗೆ ಸಹಾಯ ಮಾಡಿದ್ರು, ಅದು ಹೇಳಬಾರ್ದು ಪಾಪ. ಯಾಕಂದರೆ ಏನಾದರೂ ಮಹಾರಾಜರು ಒಂದು ದಾರಿ ತೋರಿಸ್ಬೋದು ಅನ್ನೋ ಒಂದು ಕಾರಣಾಂತರದಿಂದ ಅವರು ಪಾಪ ಮಾಡಿದ್ರು. ಸೊ ಇಲ್ಲಿ ಏನಾಗೋಗ್ಬಿಡುತ್ತೆ, ಒಂದು ಆತ್ಮವಿಶ್ವಾಸ ಅನ್ನೋದಿದೆಯಲ್ಲ, ಅದು ತುಂಬಾ ದೊಡ್ಡದು. ಮಹಾರಾಜರ ವಿಷಯದಲ್ಲಿ ವಿಶ್ವಾಸ ಇಟ್ಟು ಸೇವೆ ಮಾಡಿದ್ರೆ ಖಂಡಿತವಾಗಿ ಮಹಾರಾಜರು ಕೈ ಬಿಡಲ್ಲ. ಇಲ್ಲಿ ಏನಾಗೋಗ್ಬಿಡುತ್ತೆ, ಅವ್ರಿಗೆ ನಾನು ಭಸ್ಮ ಕೊಡ್ತೀನಿ. ಭಸ್ಮ ತಗೊಂಡು ಅವರು ಊರಿಗೆ ಬರ್ತಾರೆ. ಊರಿಗೆ ಬಂದಮೇಲೆ ಇವ್ರು ಏನು ಮಾಡ್ತಾ ಇರ್ತಾರೆ ಪ್ರತಿ ದಿವಸ ಅಂದರೆ, ಆ ಭಸ್ಮ ತಗೊಳ್ಳೋದು, ತಾರಕ ಮಂತ್ರ ಹೇಳೋದು, ಸ್ವಾಮಿ ಮೇಲೆ ವಿಶ್ವಾಸ ಇಟ್ಟು ಆ ಭಸ್ಮನ ಹಾಕೋದು ಅವ್ರ ಊಟದಲ್ಲಿ. ಈ ಪ್ರೊಸೀಜರ್ ಎಷ್ಟು ದಿವಸ ಆಗುತ್ತೆ? 1 ವರ್ಷ ಆಗುತ್ತೆ. ಆದರೂ ಕೂಡ ಯಾವುದೇ ತರಹದ ಚೇಂಜಸ್ ಇರಲ್ಲ. ಒಂದು ದಿವಸ ಸಡನ್ನಾಗಿ ಅವ್ರಿಗೆ ಏನು ತಿಳಿಯುತ್ತೇನೋ ಗೊತ್ತಿಲ್ಲ, ಡ್ರಿಂಕ್ಸ್ನ ಬಿಡಬೇಕು ಅಂತ ನಿರ್ಧಾರ ಮಾಡ್ತಾರೆ. ಸೊ ಇಲ್ಲಿವರೆಗೂ ನಡೆದು ಬಂದ ಕತೆ. ಮೊನ್ನೆ ಏನಾಗೋಗ್ಬಿಡುತ್ತೆ, ಅವರಿಗೆ ಇಬ್ಬರು ಜನ ಮಕ್ಕಳವರಿಗೆ. ಅದರಲ್ಲಿ ನನ್ನ ಜೊತೆ ಒಬ್ಬರು ತುಂಬ ಚೆನ್ನಾಗಿ ಕ್ಲೋಸ್ ಆಗಿದ್ದಾರೆ. ಅವರು ಚೆನ್ನಾಗಿ ಓದ್ತಾ ಇದ್ದಾರೆ. ಅವರು ಆ ಊರಿಗೆ ಹೋದಾಗ ಅವರ ತಂದೆ ವೈನ್ ಶಾಪ್ ಮುಂದೆ ಹೋಗುವಾಗ, ಅಂದರೆ ಇಬ್ಬರು ತಂದೆ ಮಗ ಇಬ್ಬರು ಗಾಡಿ ಮೇಲೆ ಹೋಗ್ತಾ ಇರ್ತಾರೆ. ಅವರ ತಂದೆಯವರ ಗೆಳೆಯ ಅಪ್ಪಟ ಆತ್ಮೀಯ ಗೆಳೆಯ, ಅಂದರೆ ಅವ್ರ ಜೊತೆ ಕೂತ್ಕೊಂಡು ಡ್ರಿಂಕ್ಸ್ ಮಾಡೋದು. ಅವ್ರ ಮಗ ಅವ್ರ ಜೊತೆ ಹೋಗುವಾಗ ಏನಾಗೋಗ್ಬಿಡುತ್ತೆ, ಅಲ್ಲಿ ಆ ಮನುಷ್ಯ ಸಿಗ್ತಾನೆ. ಆದರೆ ಮಗನಿಗೊಂದು ಭಯ ಇರುತ್ತೆ. ಏನಂತ, ಮತ್ತೆ ನಮ್ಮ ತಂದೆ ಹೋಗಿ ಇವ್ರ ಜೊತೆ ಡ್ರಿಂಕ್ಸ್ ಮಾಡೋಕ್ಕೆ ಕೂತ್ಕೋತಾರ, ಮತ್ತೆ ನಮ್ಮ ತಂದೆ ಅದೇ ಥರ ಆಗ್ಬಿಡ್ತಾರ. ಬಿಕಾಸ್ ನೋಡಿ ಎಷ್ಟು ಅವರು ಅದ್ರ ಬಗ್ಗೆ ಹೇಳಿದ್ರು ಅಂದರೆ, ಹ್ಯಾಟ್ಸ್ ಆಫ್. ಸ್ವಾಮಿ ಮಹಾರಾಜರಿಗೆ ಕೋಟಿ ಕೋಟಿ ನಮಸ್ಕಾರ ರೀ. ಯಾವ ಮನುಷ್ಯ ಬೆಳಗ್ಗೆ 10 ಗಂಟೆಯಿಂದ ಹಿಡಿದು ರಾತ್ರಿ 12 ಗಂಟೆವರೆಗೂ ಕುಡಿಯುವಂಥ ಮನುಷ್ಯ ಅವ್ರ ಜೊತೆ ಮಾತಾಡಿ ಅರ್ಧ ಗಂಟೆ ನಿಂತ್ಕೊಂಡು ಕುಡಿಲಾರ್ದೇನೆ ಬಂದು ಮನೆ ಸೇರ್ತಾರೆ. ಇಷ್ಟು ವರ್ಣಾತೀತ ಮಾತುಗಳನ್ನು ಅವ್ರು ನನಗೆ ಹೇಳಿದ್ರು. ಅದಕ್ಕೆ
ನಾನು ಯೋಗ್ಯನ ಹೌದಾ ಅಲ್ವೋ ಅದು ಬೇಡ, ಸೆಕೆಂಡ್ರಿ. ಅದು ಸ್ವಾಮಿ ಕೊಟ್ಟ ಒಂದು ಶಕ್ತಿ ನನಗೆ. ಕೋಟಿ ಕೋಟಿ ನಮಸ್ಕಾರ ಮಹಾರಾಜರಿಗೆ, ನನಗೆ ಆರಿಸ್ಕೊಂಡಿದ್ದಾರೆ ಸಾಕು. ಬಟ್ ಅವರು ಹೇಳಿರ್ತಕ್ಕಂಥ ಒಂದೊಂದು ಮಾತುಗಳು ಅಲ್ಟಿಮೇಟ್ ಮಾತುಗಳೆಲ್ಲ. ಯಾಕಂದರೆ ಒಬ್ಬರು ಬಾಯಲ್ಲಿ ಒಳ್ಳೆಯವರು ಅಂತ ಅನ್ನಿಸ್ಕೊಳ್ಳೋದಿದೆಯಲ್ಲ, ನೋ ಚಾನ್ಸ್. ತುಂಬ ಕಷ್ಟ ಇದೆ. ಧನ್ಯವಾದಗಳು ನಿಮಗೆ. ನನ್ನ ಬಗ್ಗೆ ಒಂದು ಅರ್ಧ ಗಂಟೆ ನೀವು ಸಂತೋಷನ ಹೇಳಿದಾಗ, ಅದು ನಮ್ಮ ಬಗ್ಗೆ ನಾವು ಹೇಳ್ಕೋಬಾರ್ದು, ಅದು ಬೇಡ. ಓಕೆ, ನಾವು ಇಷ್ಟೇ. ಮಹಾರಾಜರು ಒಂದು ನಿಮ್ಮನ್ನು ದಾರಿ ತೋರ್ಸೋಕ್ಕೆ ನನಗೆ ನಿಲ್ಲಿಸಿದ್ದಾರೆ, ಅಷ್ಟಕ್ಕೆ ಮಾತ್ರನೇ ನಾನು ಸೀಮಿತ. ಓಕೆ, ಅವತ್ತಿನಿಂದ ಹಿಡಿದು ಇವತ್ತಿನವರೆಗೂ ನಾನು ಅದನ್ನೇ ಹೇಳೋದು. ನಾನಾಗಲಿ ನನ್ನ ಮಗನಾಗಲಿ ನಮಗಿರೋದು ಇಷ್ಟೇ ಹಕ್ಕು. ನೀವು ಹೆಂಗೆ ಸೇವಕರು, ನಾವು ಕೂಡ ಹಾಗೆ ಸೇವಕರು. ನಾವು ಅದನ್ನು ಮಾಡ್ತೀವಿ, ಇದನ್ನು ನೋ. ಸಿಂಪ್ಲಿಸಿಟಿ ಇಸ್ ಬೆಸ್ಟ್ ಸಿಟಿ. ಓಕೆ, ಸೊ ಇದು ಈ ಕಂಟೆಂಟು ನೆಕ್ಸ್ಟ್ ಹೇಳ್ತೀನಿ ನಾನು ನಿಮಗೆ ಏನು ಯಾಕೆ ಅಂತ. ಬಿಕಾಸ್ ಆ ಕಂಟೆಂಟು ಖಂಡಿತವಾಗ್ಲೂ ನಾನು ನೆಕ್ಸ್ಟ್ ಎಪಿಸೋಡಲ್ಲಿ ಹೇಳ್ತೀನಿ ಅಂತ ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಮತ್ತೆ ಒಂದು ಹೊಸ ವಿಡಿಯೋ ತೊಗೊಂಡು ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ಶ್ರೀ ಸ್ವಾಮಿ ಸಮರ್ಥ. ಜೈ ಜೈ ಸ್ವಾಮಿ ಸಮರ್ಥ.